ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಸಂಭ್ರಮ ಇವತ್ತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬವನ್ನು ಅಪ್ಪು ಉತ್ಸವವನ್ನಾಗಿ ಸೆಲೆಬ್ರೇಟ್ ಮಾಡಲಾಗ್ತದೆ. ನಾಡಿನಾದ್ಯಂತ ಅಪ್ಪು ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಬಹಳ ಬೇರೆ ಬೇರೆ ರೀತಿಯಲ್ಲಿ ಅರ್ಥಪೂರ್ಣ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ಇನ್ನೊಂದು ಕಡೆ ಅಪ್ಪು ಸಮಾಧಿಗೆ ಹೂವನ್ನು ಇಟ್ಟು ನಮಸ್ಕರಿಸುತ್ತಿದ್ದಾರೆ ಫ್ಯಾನ್ಸ್. ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ರಾಜ್ ಕುಟುಂಬಸ್ಥರು ಸಮಾಧಿಗೆ ಆಗಮಿಸಿ ಪೂಜೆ ಸಲ್ಲಿಸಲಿಕ್ಕಿದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿದೆ ಅಪ್ಪು ಸಮಾಧಿ. ಅಲ್ಲಿಗಾಗಲೇ ಬೇರೆ ಬೇರೆ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ. ಅಪ್ಪು ಸಮಾಧಿ ದರ್ಶನಕ್ಕೆ ಬರುವಂತಹ ಎಲ್ಲ ಅಭಿಮಾನಿಗಳಿಗೆ ಸಿಹಿ, ಊಟ, ಪಾನೀಯ ಎಲ್ಲ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ, ಇದು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳ. ಈಗಾಗಲೇ ಸಕಲ ಹೂವಿನ ಅಲಂಕಾರದೊಂದಿಗೆ ಸಿದ್ಧತೆ ಮಾಡಲಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳವನ್ನು ಕುಟುಂಬಸ್ಥರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿ ಪೂಜೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಅದಲ್ಲದೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ವರ್ಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಈಗಾಗಲೇ ಜಮಾಯಿಸಿದ್ದಾರೆ. ಈಗಲ್ಲ, ನಿನ್ನೆಯಿಂದಲೂ ಕೂಡ ಅಲ್ಲಿ ಅಭಿಮಾನಿಗಳು ಬಂದು ನಿಂತಿದ್ರು. ಬೇಗ ನೋಡ್ಕೋಬೇಕು, ರಾತ್ರಿ 12 ಗಂಟೆಗೇ ಅಪ್ಪು ಬರ್ತ್ಡೇಯನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ಸಮಾಧಿ ಮುಂಭಾಗದಲ್ಲಿ ಬಹಳಷ್ಟು ಜನ ಜಮಾಯಿಸಿದ್ರು. ಈಗ ಆ ಜನಸಂಖ್ಯೆ ಜಾಸ್ತಿ ಆಗಿದೆ. ಕೆಲವು ಬೆಂಗಳೂರು ಮಾತ್ರ ಅಲ್ಲ, ನಾಡಿನ ಬೇರೆ ಬೇರೆ ಮೂಲೆಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಎಲ್ಲ ಭಾಗಗಳಿಂದ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ 50ನೇ ವರ್ಷದ ಹುಟ್ಟುಹಬ್ಬದ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ. ಇನ್ನು ಕಂಠೀರವ ಸ್ಟುಡಿಯೋದಲ್ಲಿ ಅನ್ನದಾನ ನಡೀತಾ ಇದೆ, ರಕ್ತದಾನ ಶಿಬಿರ ನಡೀತಾ ಇದೆ. ಅಪ್ಪು 50ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಕ್ತದಾನ ಶಿಬಿರ ವಿಶೇಷವಾಗಿ ಏರ್ಪಡಿಸಲಾಗಿದೆ. ರಕ್ತದಾನ ಮಾಡ್ತಿದ್ದಾರೆ ಪವರ್ ಸ್ಟಾರ್ ಅಭಿಮಾನಿಗಳು. ಒಂದೊಳ್ಳೆ ಕಾಸ್ ಮತ್ತು ಒಂದೊಳ್ಳೆ ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬದ ಆಚರಣೆ. ದೊಡ್ಡ ಮನೆ ಹುಡುಗನನ್ನು ದೇವರ ರೀತಿಯಲ್ಲಿ ಆರಾಧಿಸ್ತಾರೆ ಅಭಿಮಾನಿಗಳು. ಆಗಲೇ ಹೇಳಿದಾಗೆ ಪರಮಾತ್ಮನ ಭಕ್ತಗಣಕ್ಕೆ ಇವತ್ತು ಹಬ್ಬ. ಇವತ್ತೊಂದು ಜಾತ್ರೆ, ವರ್ಷದ ಜಾತ್ರೆ ಇರುತ್ತಲ್ಲ ಅಷ್ಟೇ ಸಂಭ್ರಮ. ಅಡುಗೆ, ಊಟ, ಸಿಹಿ, ಮಜ್ಜಿಗೆ, ಕೇಕು, ಕುಣಿದು ಕುಪ್ಪಳಿಸೋದು ಇವೆಲ್ಲವೂ ತುಂಬಿಕೊಂಡಿರುವಂಥ ಒಂದು ದಿನ. ಅದು ಅಪ್ಪು ಉತ್ಸವ, ಅಪ್ಪು ಡೇ. ಇವತ್ತಿನ ದಿನ 17ನೇ ತಾರೀಕು ಮಾರ್ಚ್. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ರಕ್ತದಾನದಲ್ಲಿ ಭಾಗವಹಿಸಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಭಿಮಾನದ ಹೆಸರಿನಲ್ಲಿ ಒಂದಿಷ್ಟು ರಕ್ತ ಸಂಗ್ರಹ ಆಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಈಗ ಒಬ್ಬರು ರಕ್ತ ಕೊಟ್ಟರೆ ಅದರಿಂದ 4 ಜೀವ ಉಳಿಸೋದಕ್ಕೆ ಅವಕಾಶಗಳಿದೆ. ಹಾಗಾಗಿ ಈ ರಕ್ತದಾನದ ಮುಖಾಂತರ ಈ ಸಂದರ್ಭವನ್ನು ಸದುಪಯೋಗ ಮಾಡ್ಕೊಂಡಿದ್ದಾರೆ ಅಪ್ಪು ಅಭಿಮಾನಿಗಳು. ಮತ್ತು ಕೈಯಲ್ಲೆಲ್ಲ ಗಮನಿಸ್ತಾ ಇದ್ದೀರಿ ಅಪ್ಪು ಅವರ ಅಭಿಮಾನ ಎಲ್ಲಿವರೆಗಿದೆ ಅಂತ. ಕರ್ನಾಟಕದ ಬಣ್ಣ ಹಳದಿ ಮತ್ತು ಕೆಂಪಿನ ಮಿಶ್ರಿತ ಅಪ್ಪು ಅಂತ ಹೇಳಿ ಬರ್ಕೊಂಡಿದ್ದಾರೆ. ಇದು ಒಬ್ಬರದ್ದು ದೃಶ್ಯ ನೋಡ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ಅಲ್ಲಿರುವ ಎಲ್ಲರ ಕೈ, ಎಲ್ಲ ಮೈ ಅಥವಾ ತಮ್ಮ ಪ್ರೀತಿ, ತಮ್ಮ ಅಭಿಮಾನವನ್ನು ತೋರಿಸೋದಕ್ಕೆ ಅವರದ್ದೇ ಆದಂಥ ರೀತಿಯಲ್ಲಿ ಅವರು ಪ್ರದರ್ಶನ ಮಾಡ್ತಿದ್ದಾರೆ. ಇದು ಯಾವ್ದು ಒಳ್ಳೆ ದಾರಿ ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಡೆಯೋದು ನಮ್ಮ ಕರ್ತವ್ಯ. ಅಟ್ಲೀಸ್ಟ್ 1% ಆದ್ರೂ ನಾವು ಅವರ ದಾರಿಯಲ್ಲಿ ನಡೆದ್ರೆ ಹುಟ್ಟಿದಕ್ಕೂ ಸಾರ್ಥಕ ಅಂತ ನನ್ಗನ್ಸುತ್ತೆ. ಇದು ನಾನು ಆಕ್ಚುಲಿ 2ನೇ ವರ್ಷನೇ ಮಾಡ್ತಿರೋದು. ಇದು 2ನೇ ವರ್ಷ. ಸರ್, ಒಬ್ಬ ಅಪ್ಪುಗಿಂತ ದೊಡ್ಡ ಆಕ್ಟರ್ ಬರ್ಬೋದು, ಗ್ರೇಟ್ ಆಕ್ಟರ್ ಬರ್ಬೋದು, ಬಟ್ ಅಪ್ಪು ಬರಕ್ ಸಾಧ್ಯನೇ ಇಲ್ಲ. ಅಪ್ಪು ಇರೋವರೆಗೂ ಅಪ್ಪು ಕದರೇ ಬೇರೆ. ಆದ್ರೆ ಈಗ ಅವರು ದೇವರಾಗಿದ್ದಾರೆ. ಈಗಿದ್ದು ಅದನ್ನು ಮೀರಿ ಅವರು ಇಡೀ ಪ್ರಪಂಚನೆಲ್ಲ ಪ್ರೀತಿಯಿಂದ ಆವರಿಸ್ಕೊಂಡಿದ್ದಾರೆ ಅಂತ ನನ್ನ ನಂಬಿಕೆ. ಸರ್, ಇದು ಯಾವ್ದು ಒಳ್ಳೆ ದಾರಿ ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಡೆಯೋದು ನಮ್ಮ ಕರ್ತವ್ಯ. ಅಟ್ಲೀಸ್ಟ್ 1% ಆದ್ರೂ ನಾವು ಅವರ ದಾರಿಯಲ್ಲಿ ನಡೆದ್ರೆ ಹುಟ್ಟಿದಕ್ಕೂ ಸಾರ್ಥಕ ಅಂತ ನನ್ಗನ್ಸುತ್ತೆ. ಇದು ನಾನು ಆಕ್ಚುಲಿ 2ನೇ ವರ್ಷನೇ. ಕಂಠೀರವ ಸ್ಟುಡಿಯೋ ಸಮಾಧಿ ಸ್ಥಳದಿಂದ ನಮ್ಮ ಪ್ರತಿನಿಧಿ ದೀಪಿಕಾ ಮತ್ತು ಕಂಠೀರವ ಸ್ಟುಡಿಯೋದ ಹೊರಭಾಗದಿಂದ ಅಭಿಮಾನಿಗಳ ಸಮ್ಮುಖದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಿಕಾ, ನಾನು ಮೊದಲು ಮಾತಾಡ್ತೀನಿ. ದೀಪಿಕಾ, ಸಾಮಾನ್ಯವಾಗಿ ಒಂದು ಮಾತಿದೆ, ಸತ್ತ ನಂತರ ಜನ ಮರ್ತು ಬಿಡ್ತಾರೆ. ಅದು ಅಪ್ಪು ವಿಚಾರದಲ್ಲಿ ಬಹಳ ತಪ್ಪು ಅಥವಾ ಬಹಳ ಸುಳ್ಳಾಗ್ಬಿಟ್ಟಿದೆ. ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಸಂಭ್ರಮ ಹೇಗಿದೆ, ಏನೇನು ಸಿದ್ಧತೆಗಳಾಗ್ತಾ ಇದೆ ಮತ್ತು ಇವತ್ತಿನ ಕಾರ್ಯಕ್ರಮಗಳು ಏನೇನು ದೀಪಿಕಾ? ನಗುಮುಖದ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ಆದರೆ ಅಭಿಮಾನಿಗಳಲ್ಲಿ ಒಂದು ನೋವು ಕಾಡ್ತಾ ಇರುವಂಥದ್ದು, ಅಪ್ಪು ಅವರು ನಮ್ಮ ಜೊತೆಗೆ ಇಲ್ಲ ಅನ್ನುವಂಥದ್ದು. ಸದ್ಯಕ್ಕೆ ನಾವು ಕಂಠೀರವ ಸ್ಟುಡಿಯೋದಲ್ಲಿದ್ದೀವಿ, ಅಪ್ಪು ಸಮಾಧಿ ಬಳಿ ಇದ್ದೀವಿ. ಸದಾ ನಗುಮುಖದಿಂದಲೇ ಇರುವಂತಹ ಅಪ್ಪು ಅವರು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಆದರೆ ಅಭಿಮಾನಿಗಳಲ್ಲಿ ಅಪ್ಪು ಇಲ್ಲ ಅನ್ನುವಂಥ ನೋವು ಮಾತ್ರ ಕಾಡ್ತಾ ಇದೆ. ನೀವು ನೋಡ್ತಾ ಇರ್ಬೋದು 50ನೇ ಹುಟ್ಟುಹಬ್ಬದ ಒಂದು ಸಂಭ್ರಮಕ್ಕೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಸಮಾಧಿಯನ್ನು ಅಂತ. ಅಪ್ಪು ಅವರಿಗೆ ವೈಟ್ ಬಣ್ಣದ ಹೂಗಳಂದರೆ ತುಂಬ ಇಷ್ಟ, ಅದನ್ನೇ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಬಣ್ಣದ ಹೂಗಳಿಂದ ಒಂದು ಸಮಾಧಿಯನ್ನು ಅಲಂಕಾರ ಮಾಡಿರುವಂಥದ್ದು. ಇನ್ನು
ನೋಡ್ಬೋದು ನಿನ್ನೆ ರಾತ್ರಿಯಿಂದಲೇ ಎಲ್ಲ ರೀತಿಯ ಪ್ರಿಪರೇಷನ್ಗಳು ಕೂಡ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದ್ದಾರೆ. ಜಾತ್ರೆಯಂತೆ ಆ ಒಂದು ಇಡೀ ಸ್ಟುಡಿಯೋ ರಂಗೇರಿ ಇರುವಂಥದ್ದು. ಇನ್ನು ಅಭಿಮಾನಿಗಳು ನಿನ್ನೆಯಿಂದ ಕೂಡ ಇಲ್ಲೇ ಬಂದು ಅಪ್ಪುವರನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಸಾಕಷ್ಟು ಅಭಿಮಾನಿಗಳು ತುಂಬ ಹೊತ್ತಿನಿಂದ ಇಲ್ಲೇ ಇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದಿಷ್ಟು ಅಭಿಮಾನಿಗಳನ್ನು ಮಾತಾಡಿಸುವಂಥ ಪ್ರಯತ್ನ ನಾನಿಲ್ಲಿ ಮಾಡ್ತೀನಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ಅಪ್ಪುವರ ಅಭಿಮಾನಿ ಯಾಕಾದ್ರಿ ನೀವು? ಮ್ಯಾಮ್, ನಾವು ಕೆಂಗೇರಿಯಿಂದ ಬಂದಿರೋದು. ನಾವು ಪುನೀತ್ ರಾಜ್ಕುಮಾರ್ಗೆ ದೊಡ್ಡ ಫ್ಯಾನ್ ಮ್ಯಾಮ್. ಸೊ ಯಾವ ಸಿನಿಮಾಗಳನ್ನು ನೋಡ್ಕೊಂಡು ಅಭಿಮಾನಿ ಆದ್ರಿ, ಅಥವಾ ಯಾವ ಗುಣ ಅವ್ರು ನಿಮ್ಗೆ ಇಷ್ಟ ಅಂತ? ಅಂದರೆ ಅವಳು ಒಳ್ಳೆ ವ್ಯಕ್ತಿತ್ವ ನಮ್ಗೆ ಇಷ್ಟ ಆಯಿತು ಮ್ಯಾಮ್. ಸೊ ಅದನ್ನು ನೋಡಿ ನಾವು ಫ್ಯಾನ್ ಆಗಿದ್ದು. ಯಾವುದಾದ್ರೂ ಡೈಲಾಗು ಆಡುವಂಥ ಪ್ರಯತ್ನ ಮಾಡ್ಬೋದಾ ಅಂತ? ಡೈಲಾಗ್ ಹೇಳಕ್ಕೆ ಬರಲ್ಲ, ಅಷ್ಟೊಂದು ಹಾಡು ಬರಲ್ಲ ಮ್ಯಾಮ್. ಬಟ್ ನಾನು ಫ್ಯಾನ್ ಆಗಕ್ಕೆ ಇಷ್ಟ. ಇನ್ನೊಬ್ಬರ ಬಂದಿರೋದು ಆದ್ರೆ ಅಪ್ಪ ಅವ್ರನ್ನ ಯಾಕೆ ನಿಮ್ಗೆ ಇಷ್ಟ? ಆದ್ರೆ ಬಂದಿರೋದು ಇನ್ನೊಬ್ಬರ ಯಾಕೆ ಇಷ್ಟ ಅಪ್ಪ? ಎಲ್ಲಿಂದ ಬಂದಿದ್ದಾರೆ ಸರ್? ನಾವು ಹೊಸದುರ್ಗ, ಚಿತ್ರದುರ್ಗ ಡಿಸ್ಟಿಕ್ಕು, ಹೊಸದುರ್ಗ ತಾಲೂಕಿಂದ ಬಂದಿರೋದು. ನಾವು ಮೊದಲಿಂದಲೂ ಅಪ್ಪು ಫ್ಯಾನ್, ದೊಡ್ಡ ಫ್ಯಾನ್. ನಾವು ಅಪ್ಪು ಅಂದರೆ ನಮಗೆ ಭಾಳ ಇಷ್ಟ. ಸೊ ಅಪ್ಪ ಅವ್ರು ಇವತ್ತಿಲ್ಲ, 50ನೇ ವರ್ಷ ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಿ. ಎಷ್ಟು ನೋವು ಕೊಡುತ್ತೆ ಅಂತ? ತುಂಬ ನೋವು ಕೊಡ್ತಾ ಇದೆ. ಅದನ್ನು ನೆನೆಸ್ಕೊಳಕ್ಕೂ ನಮ್ಮ ಕೈಲಿ ಆಗಲ್ಲ. ಅದನ್ನ ಜೋಡ್ಕೊಳಕ್ಕೂ ಅಂತ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಅವ್ರು ಇದ್ದಿದ್ರೆ ಇವತ್ತು ಅದ್ರ ಕಥೆನೇ ಬೇರೆ ಇತ್ತು. ಅದು ಈ ಥರ ಹುಟ್ಟಿದಬ್ಬ ನಾವು ಮಾಡ್ತು ಅಂತ ಅನ್ಕೊಂಡಿರಲಿಲ್ಲ. ಈ ಥರ ಬಂದು ಆ ಸಮಾಧಿ ಮುಂದೆ ಹುಟ್ಟಿದಬ್ಬ ಮಾಡ್ತು ಅಂತ ಅನ್ಕೊಂಡಿರಲಿಲ್ಲ. ಅವ್ರ ಮನೆ ಮುಂದೆ ಮಾಡ್ತಿದ್ವಿ. ಈ ಥರ ಕಷ್ಟ ಬರ್ತು ನಮ್ಗೆ ಗೊತ್ತಿರಲಿಲ್ಲ. ದೇವರು ಈ ಆಡೋಕ್ಕಾಗಲ್ಲ. ಸರ್, ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರೇ. ಅಪ್ಪು ಅಂದರೆ ಯಾಕೆ ಇಷ್ಟ ನಿಮಗೆ? ಯಾಕೆ ಅಂದರೆ ಅದು ಹೇಳೋಕ್ಕಾಗಲ್ಲ, ಅವ್ರಂದರೆ ಇಷ್ಟ. ಬಟ್ ಅವ್ರಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ. ಬೊಂಬೆ ಹಾರೈತೆ, ಜೀವ ಹೋಗೈತೆ, ಮತ್ತೆ ಬಾರದ ಕಡೆಗೆ ದೇವರ ದೀಪ ಆರಿತು ಬೇಗ, ದೇವರ ಜೊತೆಗೆ ಹುಡುಕಿದ ಜಾಗ, ನಿಮ್ಮ ನಗುವ ನಿಮ್ಮ ಮೊಗವ ಹೇಗೆ ಮರೆಯೋದು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸಾಯದು ನೆನಪು ಎಂದು ಮಾಸದು. ನೋಡಿದ್ರಲ್ಲ, ಇದಿಷ್ಟು ಅಭಿಮಾನಿಗಳ ಒಂದು ಮನದಾಳದ ಮಾತು. ಅಪ್ಪುವರನ್ನು ಕಳ್ಕೊಂಡು ಎಷ್ಟು ಅಭಿಮಾನಿಗಳು ಇವತ್ತಿಗೂ ನೋವು ಅನುಭವಿಸ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವತ್ತು 50ನೇ ಹುಟ್ಟುಹಬ್ಬ, ಆದರೆ ಅಪ್ಪು ಇಲ್ಲ ಅನ್ನುವಂಥ ನೋವು ಅಭಿಮಾನಿಗಳಲ್ಲಿ ಸದಾ ಕಾಡ್ತಾನೆ ಇರುತ್ತೆ. ಇವತ್ತು ಮಾತ್ರ ಅಲ್ಲ, ಪ್ರತಿದಿನ ಕೂಡ ಕಂಠೀರವ ಸ್ಟುಡಿಯೋದ ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳು ಬರ್ತಾರೆ. ಒಂದಿಷ್ಟು ಹೊತ್ತನ್ನು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಸಾಕಷ್ಟು ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಅವರಿಂದ ಏನೆಲ್ಲ ಸಾಮಾಜಿಕ ಕಳಕಳಿಯುಳ್ಳಂತಹ ಕೆಲಸಗಳು ಮಾಡಬೇಕು ಅದೆಲ್ಲವನ್ನ ಇವತ್ತು ಮಾಡ್ತಾ ಇದ್ದಾರೆ. ಪ್ರತಿದಿನ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಣೋತ್, ದೀಪಿಕಾ, ಮಾತಾಡಿಸ್ತೀನಿ ನಿಮ್ಮನ್ನ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಕಂಠೀರವ ಸ್ಟುಡಿಯೋ ಹೊರಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನಾವು ಕೇಳ್ತಾ ಇದ್ವಿ, ಅನ್ನದಾನ ಇದೆ, ಏನೋ ಮಜ್ಜಿಗೆ ಕೊಡ್ತಿದ್ದಾರೆ, ಸಿಹಿ ಹಂಚುತ್ತಾ ಇದ್ದಾರೆ, ರಕ್ತದಾನ ನಡೀತಾ ಇದೆ. ಹೊರಭಾಗದಲ್ಲಿ ಏನೇನಿದೆ? ಅಪ್ಪು ಹುಟ್ಟುಹಬ್ಬವನ್ನ ಎಷ್ಟು ಅರ್ಥಪೂರ್ಣವಾಗಿ ಆಚರಿಸಲಾಗ್ತಾ ಇದೆ? ವೆಂಕಟೇಶ್. ಪ್ರಣೋತ್, ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಈ ಒಂದು ಹಬ್ಬವನ್ನ ಎಲ್ಲ ಅಭಿಮಾನಿಗಳು ಕೂಡ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಂಠೀರವ ಸ್ಟುಡಿಯೋದ ಹೊರಭಾಗದಲ್ಲಿ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಸೇರಿದ್ದಾರೆ. ಇಲ್ಲಿ ರಸ್ತೆ ಏನು ಒಂದು ಎರಡೂ ಬದಿಗಳಲ್ಲೂ ಕೂಡ ಒಂದು ಸ್ಟಾಲ್ಗಳನ್ನು ಹಾಕಿರುವುದಂದ್ರೆ ಇಲ್ಲಿ ರಕ್ತದಾನ ಶಿಬಿರ ಮತ್ತು ಏನು ಒಂದು ಅನ್ನ ಸಂತರ್ಪಣೆ ಮಾಡುವಂತದ್ದು. ಜೊತೆಗೆ ಇಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ಗೋಪಾಲಯ್ಯ ಅವರು ಕೂಡ ಬಂದಿದ್ದಾರೆ ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬದಲ್ಲಿ ಒಂದು ಪಾಲ್ಗೊಳ್ಳಕ್ಕೆ. ಸರ್, ಏನ್ ಹೇಳಿ ಇಷ್ಟಪಡ್ತೀವಿ ಸ್ಥಳೀಯ ಶಾಸಕರಾಗಿ ಬಂದಿರುವಂತದ್ದು? ಪುನೀತ್ ರಾಜ್ಕುಮಾರ್ ಈ ದೇಶದ ಅತ್ಯಂತ ಶ್ರೇಷ್ಠ ನಟ. ಅವರು ನೆಲೆಸಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಲೇಔಟ್ನ ನಂದಿನಿ ಬಡಾವಣೆಯಲ್ಲಿ. ಬಹುಶಃ ಪ್ರತಿ ವಾರ ಇಲ್ಲಿ ಸಂತೆ 20,000 30,000 ಜನ ಪ್ರತಿ ಭಾನುವಾರ ಅವ್ರನ್ನ ನೋಡಬೇಕು ಅಂತಕ್ಕಂಥ ಪ್ರತಿನಿತ್ಯ ಸಾವಿರಾರು ಜನ ಭಾನುವಾರ ಆದರೆ ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಹಳ್ಳಿಗಳಿಂದ ಬರ್ತಕ್ಕಂಥದ್ದು. ಅಷ್ಟೊಂದು ಶ್ರೇಷ್ಠ ನಟನ ಇವತ್ತೇನು ಹುಟ್ಟುಹಬ್ಬ ಇದೆ, ಮಧ್ಯರಾತ್ರಿಯಿಂದನೇ ನಿನ್ನೆ ಸಂಜೆಯಿಂದನೇ ಶಾಮಿಯಾನಗಳಾಗ್ತಕ್ಕಂಥದ್ದು, ಅನುದಾನ ಮಾಡಿಸ್ತಕ್ಕಂಥದ್ದು. ಇವತ್ತು ಬೆಳಗ್ಗೆಯಿಂದನೇ ಅನುದಾನ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ವರ್ತಕರುಗಳು ಇಲ್ಲಿರ್ತಕ್ಕಂಥವ್ರು ಇಡೀ ದಿನ ಅನ್ನದಾನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಈ ವರ್ಷವೂ ಅತ್ಯಂತ ಅದ್ದೂರಿಯಾಗಿ ಮಾಡಬೇಕು, ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಯಾರೂ ಹಸುವಿನಿಂದ ಹೋಗ್ಬಿಡ್ದು ಅಂತಕ್ಕಂಥ ದೃಷ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಆ ಶ್ರೇಷ್ಠ ನಟನ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪುನೀತ್ ರಾಜ್ಕುಮಾರ್ ಅವರ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ, ಮತ್ತೆ ಯಾವ ಒಂದು ಹಾಡು ಅಂದ್ರೆ ತುಂಬಾ ಇಷ್ಟ ಸರ್ ತಮಗೆ? ಅವ್ರ ಎಲ್ಲಾ ಸಿನಿಮಾನೂ ಇಷ್ಟನೇ.
ಅವರ ಗುಣನೂ ಇಷ್ಟನೇ. ಅವರು ಬರೀ ಸಿನಿಮಾದ ಜೊತೆಗೆ ಹೊರಗಡೆ ಯಾರಿಗೂ ಸಮಾಜಕ್ಕೆ ಗೊತ್ತಾಗದಾಗ ಮಾಡ್ತಾ ಇರ್ತಕ್ಕಂಥ ಸಹಾಯಗಳು ಆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಬಿದ್ದಿದ್ದೆಲ್ಲ ಅದಿಷ್ಟ. ಪುನೀತ್ ರಾಜ್ಕುಮಾರ್ ಅವರ ಒಂದು ಗುಣವನ್ನ ರಾಜಕಾರಣಿಗಳು ಅಳವಡಿಸ್ಕೊಳ್ಬೇಕು ಅನ್ನೋದಾದ್ರೆ ಯಾವ ಒಂದು ಗುಣನ ನೀವು ರೆಫರ್ ಮಾಡ್ತೀರಾ ಸರ್? ನಾವು ಎಲ್ಲಿ ಯಾವ ಹಳ್ಳಿನಲ್ಲಿ ಹುಟ್ಟಿದ್ದೀವಿ ಅಲ್ಲಿ ಒಂದು ಗುರುತನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ಒಂದು ಒಳ್ಳೆ ಶಾಲೆ ಕಟ್ಟಬೇಕು, ಒಂದು ಒಳ್ಳೆ ಹಾಸ್ಪಿಟಲ್ ಕಟ್ಟಬೇಕು, ಇಲ್ಲ ಒಂದು ಒಳ್ಳೆ ಕೆರೆಯನ್ನ ಕಟ್ಟಬೇಕು. ಅದು ಅವರಲ್ಲಿತ್ತು. ಇವತ್ತು ಸಾವಿರಾರು ಜನಕ್ಕೆ ಮಕ್ಕಳಿಗೆ ಶಿಕ್ಷಣ, ಅನ್ನದಾನ ಮಾಡ್ತಾ ಇದ್ರಲ್ಲ, ಅದು ಅಗೋಚರವಾಗಿ ಮಾಡ್ತಾ ಇದ್ರಲ್ಲ, ಈಗ ಗೊತ್ತಾಗಿದೆ. ಅವರ ಕಾಲಾದ ನಂತರ ಗೊತ್ತಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ರಾಜಕಾರಣಿಯೂ ನಾವು ಹುಟ್ಟಿರ್ತಕ್ಕಂಥ ನಮ್ಮ ಕ್ಷೇತ್ರಗಳಲ್ಲಿ ಒಂದು ಒಳ್ಳೊಳ್ಳೆ ಶಾಲೆಗಳನ್ನು ಕಟ್ಟಬೇಕು, ಒಳ್ಳೆ ಹಾಸ್ಪಿಟ್ಲ್ಗಳನ್ನು ಕಟ್ಟಬೇಕು. ಅದನ್ನ ಗುರುತಾಗಿ ನಾವು ಬಿಟ್ಟು ಹೋಗ್ಬೇಕು. ಅಂದ್ರೆ ಶಾಸಕರು ಕೂಡ ಹೇಳುವಂತದ್ದು ಪುನೀತ್ ರಾಜ್ಕುಮಾರ್ ಅವರ ಗುಣಗಳನ್ನು ರಾಜಕಾರಣಿಗಳು ಕೂಡ ಅಳವಡಿಸಿಕೊಳ್ಳೋದ್ರಿಂದಾಗಿ ಒಂದು ಮಾದರಿ ರಾಜ್ಯ ಅಥವಾ ಅವರು ಒಂದು ಹುಟ್ಟಿ ಬೆಳೆದಂತಹ ಒಂದು ಗ್ರಾಮ ಆಗಿರ್ಬೋದು, ಅದಕ್ಕೂ ಕೂಡ ನಾವು ಒಂದು ಸೇವೆಯನ್ನು ಸಲ್ಲಿಸಿದ ರೀತಿಯಲ್ಲಿ ಆಗುತ್ತೆ. ಅಂದ್ರೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ರಸ್ತೆಯ ಏನು ಒಂದು ಎರಡು ಬದಿಗಳಲ್ಲೂ ಕೂಡ ಸ್ಟಾಲ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಒಂದು ರಕ್ತದಾನ ಶಿಬಿರವನ್ನ ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅವರ ಹುಟ್ಟುಹಬ್ಬದ ಆಚರಣೆ ಪ್ರಯುಕ್ತವಾಗಿ ಒಂದ್ ಕಡೆ ಏನು ಒಂದು ಬ್ಲಡ್ ಡೊನೇಷನ್ ಅಂದ್ರೆ ರಕ್ತದಾನವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಭಿಮಾನಿಗಳು ಕೂಡ ಬಂದು ಆ ಒಂದು ಅನ್ನವನ್ನು ಸ್ವೀಕರಿಸ್ತಾರೆ. ಅಂದ್ರೆ ಪ್ರಸಾದದ ರೂಪದಲ್ಲಿ ನಾವು ಅದನ್ನ ಪಡಿತಾ ಇದ್ದೇವೆ. ಪುನೀತ್ ರಾಜ್ಕುಮಾರ್ ಅವರು ಇದ್ದಂತಹ ಸಂದರ್ಭದಲ್ಲಿ ಕೂಡ ನಮಗೆ ಸಾಕಷ್ಟು ರೀತಿಯಾದಂತಹ ಸಹಾಯವನ್ನು ಮಾಡಿದ್ದಾರೆ. ಅವರು ಕಾಲವಾದ ನಂತರ ಕೂಡ ಅವರ ಆದರ್ಶಗಳನ್ನ ಪಾಲನೆ ಮಾಡ್ಕೊಂಡಿರುವಂತಹದ್ದು. ಸೊ ಈ ರೀತಿಯಾದಂತಹ ಒಂದು ಅಭಿಮಾನವನ್ನ ಇವತ್ತು ಕಂಠೀರವ ಸ್ಟುಡಿಯೋ ಬಳಿ ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ. ಪ್ರತಿ ಶನಿವಾರ ಭಾನುವಾರ ಬಂತಂದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಅವರ ಒಂದು ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇವತ್ತು ಅವರ ಹುಟ್ಟುಹಬ್ಬ ಆಗಿರೋದ್ರಿಂದಾಗಿ ಸಹಜವಾಗಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರುವಂತದ್ದು. ಪ್ರಣೋದ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.